ಇವತ್ತು ಇದೊಂದು ಶ್ಲೋಕ ಮಾಡಿಬಿಟ್ಬಿಡ್ನಂತೆ ಸಾಕು. ಶ್ರೀರಾಮ ಸಮರ್ಥ ಶ್ಲೋಕ 80. ಧರಾ ಶ್ರೀವರಾತ್ಯ ಹರ ಅಂತರಾತೆ ತರಾ ದುಸ್ತರ ತ್ಯಾ ಪರ ಸಾಗರಾತೆ ಸರಾ ವೀಸರಾತ್ಯ ಭರ ದುರ್ಭರಾತೆ ಕರಾ ನೀಕರಾತ್ಯ ಖರ ಮತ್ಸರಾತೆ. ಶ್ರೀಶಂಕರನು ಯಾವ ಭಗವಂತನನ್ನು ತನ್ನ ಹೃದಯದಲ್ಲಿ ಧಾರಣೆ ಮಾಡಿರುತ್ತಾನೆಯೋ ಆ ಭಗವಂತನನ್ನು ನಾವು ಮನಸ್ಸಿನಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಹೀಗೆ ಮಾಡಿದರೆ ಮಾತ್ರ ಕಠಿಣವಾದ ಭವಸಾಗರದಿಂದ ದಾಟಲು ಬರುತ್ತದೆ. ಹೊಟ್ಟೆ ತುಂಬುವಷ್ಟು ಸಂಪಾದಿಸಿ ಸಂಪಾದನೆ ಪೂರ್ಣಗೊಳಿಸುವುದು ಕಠಿಣವಾಗಿರುವುದೇನೋ ನಿಜ. ಆದರೆ ಅಷ್ಟು ಪ್ರಾಪ್ತವಾದ ಮೇಲೆ ಅದನ್ನು ಸ್ವಲ್ಪ ಮರೆಯಲು ಕಲಿಯಬೇಕು. ಹಾಗೂ ದುಷ್ಟವಾದ ಮತ್ಸರದ ಬೆನ್ನು ಹತ್ತಿ ಅದರ ನಾಶಗೊಳಿಸಬೇಕು. ವಿವರಣೆ: ಮನುಷ್ಯ ಜೀವನವು ಅಸ್ಥಿರ, ಅಸುರಕ್ಷಿತವಾಗಿರುತ್ತದೆ. ಯಾವುದೇ ಪ್ರಕಾರದ ದೊಡ್ಡ ಆಘಾತವನ್ನು ಅನುಭವಿಸದೆ ಕೊನೆಯವರೆಗೆ ನಿರ್ವಹಿಸುತ್ತೇನೆ ಎಂಬ ವಿಶ್ವಾಸವು ಯಾರಿಗೂ ಅನಿಸುವುದಿಲ್ಲ. ಆದರೆ ಮನಸ್ಸಿನಿಂದ ಭಗವಂತನನ್ನು ಗಟ್ಟಿಯಾಗಿ ಹಿಡಿದವನು ಜೀವನದಲ್ಲಿಂದ ಸುರಕ್ಷಿತವಾಗಿ ಪಾರಾಗುತ್ತಾನೆಂಬುದು ಶ್ರೀ ಸಮರ್ಥರ ಅನುಭವವಾಗಿರುತ್ತದೆ. ಆ ಕಾಲದಲ್ಲಿಯೇ ಆಗಲಿ ಅಥವಾ ಈ ಕಾಲದಲ್ಲಿಯೇ ಆಗಲಿ, ಮನುಷ್ಯನಿಗೆ ಬೆನ್ನು ಹತ್ತಿದ ಹೊಟ್ಟೆಯು ಅವನನ್ನು ಜೀವನವೆಲ್ಲ ಕುಡಿಸುತ್ತದೆ. ಪ್ರಪಂಚದಲ್ಲಿ ಎಷ್ಟೇ ಸಂಪಾದಿಸಿದರೂ ಸಾಕಾಗುವುದಿಲ್ಲವೆಂಬುದು ಅನಾದಿ ಕಾಲದಿಂದ ಬಂದ ನಿಯಮವಾಗಿರುತ್ತದೆ. ಆದ್ದರಿಂದ ಹೊಟ್ಟೆಗಾಗುವಷ್ಟು ಪ್ರಾಪ್ತವಾದ ಮೇಲೆ ಅದನ್ನು ಕುರಿತು ವಿಚಾರ ಮಾಡುವುದನ್ನು ಬದಿಗೆ ಇಡದ ಹೊರತು ಭಗವಂತನ ಧಾರಣೆ ಸಾಧಿಸಲು ಶಕ್ಯವಿಲ್ಲ. ಭಗವಂತನ ಅನುಸಂಧಾನದ ನಿಜವಾದ ಅಭ್ಯಾಸ ಮಾಡುವ ತ್ಯಾಗಿ ಪುರುಷನಿಗೆ ಇದಕ್ಕಾಗಿಯೇ ಶ್ರೀ ಸಮರ್ಥರು ಭಿಕ್ಷೆ ಬೇಡುವ ಅನುಜ್ಞೆಯನ್ನು ಕೊಟ್ಟಿರುತ್ತಾರೆ. ಕ್ರೋಧವು ರಜೋಗುಣ ಹಾಗೂ ದ್ವೇಷವು ತಮೋಗುಣವಾಗಿರುತ್ತವೆ. ಈ ಎರಡೂ ಚಾಂಡಾಲಗಳು ಸಾಧಕನನ್ನು ಭ್ರಷ್ಟಗೊಳಿಸುತ್ತವೆ. ಸಾಮಾನ್ಯ ಮನುಷ್ಯನ ಸಮಾಧಾನವನ್ನು ಕೂಡ ನಷ್ಟಗೊಳಿಸುತ್ತವೆ. ಅದರಲ್ಲಿಯೂ ದ್ವೇಷವು ಸ್ವಾನಂದದ ಪ್ರಧಾನ ಶತ್ರುವೆಂದು ತಿಳಿಯಬೇಕು. ಸ್ವಾನಂದವು ಎಷ್ಟು ಆಹ್ಲಾದಕರವಾಗಿರುತ್ತದೆಯೋ ದ್ವೇಷವು ಅಷ್ಟೇ ಹಾನಿಕಾರಕವಾಗಿರುತ್ತದೆ. ದ್ವೇಷದ ಸಮೂಲ ಉಚ್ಚಾಟನೆ ಮಾಡದ ಹೊರತು ಯಾರಿಗೂ ಭಗವಂತನ ಸಾನ್ನಿಧ್ಯ ಸಿಗಲು ಶಕ್ಯವಿಲ್ಲ. ಶ್ರೀರಾಮ ಸಮರ್ಥ. ನಾಮವೇ ಸರ್ವ ಸಾಧನೆಗಳ ಸಾರವು. ಶ್ಲೋಕ 81. ಮನ ಮತ್ಸರೆ ನಾಮ ಸಾಂಡೂ ನಕೋಹೋ ಅತಿಯಾದರೆ ಹಾ ನಿಜಧ್ಯಾಸ ರಾಹೋ ಸಮಸ್ತ ಮಧೆ ನಾಮ ಹೇ ಸಾರ ಆಹೆ ದುಜಿ ತೂಳನ ತೂಳಿತಾಹೀನ ಸಾಹೆ. ಹೇ ಮನಸ್ಸೇ, ವಿಕೃತ ಮನೋವೃತ್ತಿಯಿಂದ ಪ್ರೇರಿತರಾಗಿ ನಾಮಸ್ಮರಣೆ ಬಿಡಬೇಡ. ಹೇ ಮನಸ್ಸೇ, ವಿಕೃತ ಮನೋವೃತ್ತಿಯಿಂದ ಪ್ರೇರಿತನಾಗಿ ನಾಮಸ್ಮರಣೆ ಬಿಡಬೇಡ. ಪವಿತ್ರತೆಯ ಭಾವನೆಯನ್ನಿಟ್ಟುಕೊಂಡು ನಾಮದ ಧ್ಯಾಸ ಇಟ್ಟುಕೊಳ್ಳಬೇಕು. ಭಗವಂತನ ಪ್ರಾಪ್ತಿಯ ಸಾಧನೆಗಳು ಅನೇಕವಿರುತ್ತವೆ. ಅವೆಲ್ಲವುಗಳಲ್ಲಿ ನಾಮಸ್ಮರಣೆಯು ಸಾರವಾಗಿರುತ್ತದೆ. ನಾಮಸ್ಮರಣೆಯೊಂದಿಗೆ ಬೇರೆ ಯಾವುದೇ ಸಾಧನೆಯ ತುಲನೆ ಮಾಡಲು ಬರುವುದೇ ಇಲ್ಲ. ಸ್ವಸ್ವರೂಪದ ಅಖಂಡ ಅನುಸಂಧಾನವನ್ನಿಟ್ಟುಕೊಳ್ಳುವುದು ಸರ್ವ ಸಾಧನೆಗಳ ಪ್ರಾಣವಾಗಿರುತ್ತದೆ. ಸ್ವರೂಪವು ಸಗುಣವಾಗಿರುವಂತೆ ನಿರ್ಗುಣವೂ ಕೂಡ ಆಗಿರುತ್ತದೆ.
ಸಗುಣದ ಅನುಸಂಧಾನವನ್ನಿಟ್ಟುಕೊಳ್ಳುವ ಅಭ್ಯಾಸ ಮಾಡುವಾಗ ನಿರ್ಗುಣದ ಅರಿವು ತಪ್ಪಿ ಹೋಗುತ್ತದೆ. ಅದೇ ರೀತಿ ನಿರ್ಗುಣದಲ್ಲಿ ಸ್ಥಿರವಾಗುವ ಪ್ರಯತ್ನದಲ್ಲಿ ಸಗುಣದ ಅರಿವು ತಪ್ಪುತ್ತದೆ. ಆದ್ದರಿಂದ ನಿರ್ಗುಣದ ಅರಿವನ್ನಿಟ್ಟುಕೊಂಡು ಸಗುಣದಲ್ಲಿ ಸ್ಥಿರಗೊಳಿಸುವ ಸಾಧನೆಯ ಅಭ್ಯಾಸ ಮಾಡಬೇಕು. ಭಗವಂತನ ನಾಮದ ಹೊರತು ಬೇರೆ ಇಂಥ ಸಾಧನೆ ಇರುವುದಿಲ್ಲ. ಆದ್ದರಿಂದ ಸಮಸ್ತ ಸಾಧನೆಗಳಲ್ಲಿ ನಾಮವು ಶ್ರೇಷ್ಠವಾಗಿರುತ್ತದೆ. ಮತ್ಸರದ ಮೂಲವು ಸೇರದಿರುವುದರಲ್ಲಿ ಇರುತ್ತದೆ. ಸೇರದಿರುವುದು ಒಂದು ಮರ್ಯಾದೆಯ ಆಚೆಗೆ ಹೋಯಿತೆಂದರೆ ರುಚಿಸುವುದು. ಮತ್ಸರದ ಮೂಲವು ಸೇರದಿರುವುದರಲ್ಲಿ ಅರ್ಥಾತ್ ರುಚಿಸದೇ ಇರುವುದರಲ್ಲಿ ಇರುತ್ತದೆ. ಸೇರದಿರುವುದು ಒಂದು ಮರ್ಯಾದೆಯ ಆಚೆಗೆ ಹೋಯಿತೆಂದರೆ ಅದು ದ್ವೇಷ ಮತ್ಸರಗಳನ್ನು ನಿರ್ಮಾಣ ಮಾಡುತ್ತದೆ. ಮನುಷ್ಯನಿಗೆ ಉಪಾಧಿಯ ಅಭಿರುಚಿ ಇರುತ್ತದೆ. ಉಪಾಧಿಯಿಲ್ಲದ್ದು ಮನುಷ್ಯನಿಗೆ ಸೇರುವುದಿಲ್ಲ. ನಾಮವು ಉಪಾಧಿರಹಿತವಾಗಿರುವುದರಿಂದ ಮನುಷ್ಯನಿಗೆ ನಾಮವು ಸಾಮಾನ್ಯವಾಗಿ ಸೇರುವುದಿಲ್ಲ. ಗಂಟೆಗಟ್ಟಲೆ ಭಗವಂತನ ವಿಷಯ ಮಾತನಾಡುವ ಮನುಷ್ಯನು 15 ನಿಮಿಷ ಭಗವಂತನ ನಾಮಸ್ಮರಣ ಮಾಡುವುದಕ್ಕೆ ಬೇಸರ ಪಡುತ್ತಾನೆ. ನಾಮದ ಕಡೆಗೆ ಚಿತ್ತ ಹೊರಡುವುದಕ್ಕಾಗಿ ನಾಮದ ವಿಷಯದಲ್ಲಿ ಅತ್ಯಂತ ಆದರದ ಭಾವನೆ ಇರಬೇಕಾಗುತ್ತದೆ. ನಮಗೆ ನಾಮದ ರುಚಿ ಹೇಗೆ ಹತ್ತೀತೆಂಬ ವಿಷಯದಲ್ಲಿ ನಿರಂತರ ಚಿಂತನೆ ಮಾಡಬೇಕು. ನಾಮ ತೆಗೆದುಕೊಳ್ಳುತ್ತಾ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಇಂದಿಲ್ಲ ನಾಳೆ ಮನಸ್ಸಿಗೆ ನಾಮದ ರುಚಿ ಹತ್ತದೇ ಇರುವುದಿಲ್ಲ. 4. ಭಗವಂತನ ಅನುಭವವು ಸ್ಥಳ, ಕಾಲ ಹಾಗೂ ದೃಶ್ಯ ವಸ್ತುಗಳ ಆಚೆಗೆ ಇರುತ್ತದೆ. ಅವನ ಅನುಭವ ಬರುವುದಕ್ಕಾಗಿ ಮಾಡಬೇಕಾದ ಸಾಧನೆಯೂ ಕೂಡ ದೇಶ, ಕಾಲ, ವಸ್ತುಗಳ ಬಂಧನದ ಆಚೆಗೆ ಇರುವಂಥದ್ದಾಗಿರಬೇಕು. ನಾಮ ಒಂದೇ ಇಂಥ ಸಾಧನೆಯಾಗಿರುತ್ತದೆ. ಆದ್ದರಿಂದ ಉಳಿದ ಯಾವುದೇ ಸಾಧನೆಯದು ಅದರೊಂದಿಗೆ ತುಲನೆಯಾಗುವುದಿಲ್ಲ. ಶ್ರೀರಾಮ ಸಮರ್ಥ ಶ್ಲೋಕ 82. ಬಹು ನಾಮಯ ರಾಮನಾಮೀ ತುಳೇನ ಅಭಾಗ್ಯ ನರ ಪಾಮರಾಹೆ ಕಳೇನ ವಿಷ ಔಷಧ ಘೇತಲೆ ಪಾರ್ವತೀಶೇ ಜೀವ ಮಾನವ ಕಿಂಕರ ಕೋಣ ಪೂಸೆ. ಭಗವಂತನ ನಾಮಗಳು ಅನೇಕ ಪ್ರಕಾರದವುಗಳಾಗಿರುತ್ತವೆ. ಆದರೆ ಅವೆಲ್ಲವುಗಳದು ರಾಮನಾಮದೊಂದಿಗೆ ತುಲನೆ ಶಕ್ಯವಿಲ್ಲ. ಆದರೆ ಪರಮಾರ್ಥದ ದೃಷ್ಟಿಯಿಂದ ಭಾಗ್ಯಹೀನನಾದ ಮನುಷ್ಯನಿಗೆ ದುರ್ದೈವದಿಂದ ಇದು ತಿಳಿಯುವುದಿಲ್ಲ. ಸಾಕ್ಷಾತ್ ಶ್ರೀ ಶಂಕರನು ಹಾಲಾಹಲ ವಿಷದ ದಾಹವನ್ನು ಶಾಂತಗೊಳಿಸಲು ಔಷಧವೆಂದು ರಾಮನಾಮ ಸೇವಿಸಿದನು. ಸಾಕ್ಷಾತ್ ಶಂಕರನೇ ಔಷಧವೆಂದು ರಾಮನಾಮ ಸೇವಿಸುವನೆಂದ ಮೇಲೆ ದೀನನಾದ ಮನುಷ್ಯನ ಪಾಡೇನು? ವಿವರಣೆ. ಜ್ಞಾನಿ ಪುರುಷರು ಹೇಳುವುದೇನೆಂದರೆ, ಈಶ್ವರನ ಆದಿಸಂಕಲ್ಪವು ಸೃಷ್ಟಿಯ ಆರಂಭದಲ್ಲಿ ದಿವ್ಯವಾದ ನಾದರೂಪದಿಂದ ಪ್ರಕಟವಾಗಿರುತ್ತದೆ. ಆ ಅನಾಹತ ನಾದಕ್ಕೆ ಓಂಕಾರವೆನ್ನುತ್ತಾರೆ. ಆ ಓಂಕಾರ ರೂಪಿಯಾದ ಅನಾಹತ ನಾದವು ಸರ್ವಪಿಂಡಗಳ ಅಂತರಂಗದಲ್ಲಿ ವಾಸ ಮಾಡಿರುತ್ತದೆ. ರಾಮ ಎಂಬುದು ಅದರ ಆಹತ ಅಥವಾ ವ್ಯಕ್ತ ಶಬ್ದ ರೂಪವಾಗಿರುತ್ತದೆ. ಆದ್ದರಿಂದ ಓಂಕಾರ ಹಾಗೂ ರಾಮನಾಮ ಇವೆರಡೂ ಒಂದೇ ಅನಾಹತದ ಸೂಕ್ಷ್ಮ ಹಾಗೂ ಸ್ಥೂಲ ಅಂಗಗಳಾಗಿರುತ್ತವೆ. ಆದ್ದರಿಂದ ಪ್ರತಿಯೊಂದು ಸಿದ್ಧ ಮಂತ್ರದಲ್ಲಿ ಓಂ ಅಥವಾ ರಾಮನಾಮವಿರುತ್ತದೆ. 2. ಪ್ರಪಂಚದಲ್ಲಿ ದುಡ್ಡು ಗಳಿಸುವ ಮನುಷ್ಯನನ್ನು ಭಾಗ್ಯವಂತನೆಂದು ನಾವು ತಿಳಿಯುತ್ತೇವೆ. ಏಕೆಂದರೆ ದುಡ್ಡಿನಿಂದ ಸಾಮಾನ್ಯವಾಗಿ ಎಲ್ಲ ಪ್ರಾಪಂಚಿಕ ಸುಖಗಳು ಪ್ರಾಪ್ತವಾಗಬಲ್ಲವು. ಪರಮಾರ್ಥದಲ್ಲಿ
ಮನಸ್ಸಿನಿಂದ ರಾಮನಾಮಕ್ಕೆ ಅಂಟಿಕೊಂಡವನನ್ನು ಭಾಗ್ಯವಂತನೆಂದು ತಿಳಿಯುತ್ತಾರೆ. ಏಕೆಂದರೆ ಉಳಿದ ಸಾಧನೆಗಳ ಕಷ್ಟಪಡದೆ ಮನುಷ್ಯನಿಗೆ ಪಾರಮಾರ್ಥಿಕ ಅನುಭವವು ಸಹಜವಾಗಿಯೇ ಇದರಿಂದ ಪ್ರಾಪ್ತವಾಗುತ್ತದೆ. ಪರಮಾರ್ಥ ದೃಷ್ಟಿಯಿಂದ ಯಾರ ಭಾಗ್ಯವು ಗೌಣವಾಗಿರುತ್ತದೆಯೋ ಅಂಥ ಮನುಷ್ಯನಿಗೆ ರಾಮನಾಮದ ಮಹತ್ವ ತಿಳಿಯುವುದಿಲ್ಲ. 3. ಸಮುದ್ರದಿಂದ ಹಾಲಾಹಲ ವಿಷವು ಹೊರಬಿದ್ದಿತು ಹಾಗೂ ಅದು ಜಗತ್ತನ್ನು ಸುಡತೊಡಗಿತು. ಜಗತ್ತನ್ನು ಉಳಿಸುವುದಕ್ಕಾಗಿ ಶ್ರೀಶಂಕರನು ಅದನ್ನು ಕುಡಿದನು. ಆ ವಿಷವು ಅವನ ಮೈಯಲ್ಲಿ ಅತ್ಯಂತ ದಾಹವನ್ನುಂಟು ಮಾಡಿತು. ಆ ದಾಹವನ್ನು ಶಾಂತಗೊಳಿಸುವುದಕ್ಕಾಗಿ ಶ್ರೀಶಂಕರನು ತಲೆಯ ಮೇಲೆ ಚಂದ್ರನನ್ನು ಹಾಗೂ ಜಡೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿದನು. ಆದರೂ ದಾಹವು ಶಾಂತವಾಗಲಿಲ್ಲ. ಆಗ ಅವನು ಕಂಠದಲ್ಲಿ ರಾಮನಾಮ ಧಾರಣೆ ಮಾಡಿದನು. ಅದರಿಂದ ಅವನ ದಾಹವು ಶಾಂತವಾಯಿತು. ಸಾಕ್ಷಾತ್ ಶ್ರೀಶಂಕರನು ರಾಮನಾಮ ಧಾರಣೆ ಮಾಡಿದನು ಅಂದ ಮೇಲೆ ದೀನ ಹಾಗೂ ಪಾಮರರಾದ ಮನುಷ್ಯರ ಪಾಡೇನು? ಶ್ರೀರಾಮ ಸಮರ್ಥ. ಶ್ಲೋಕ 83. ಜಣೆ ಜಾಳಿಲ ಕಾಮತು ರಾಮಧ್ಯಾತು, ಉಮೇಶಿ ಅತಿ ಆದರೆ ಗುಣಗಾತು. ಬಹುಜ್ಞಾನ ವೈರಾಗ್ಯ ಸಾಮರ್ಥ್ಯ ಜೇಥೆ, ಪರಿ ಅಂತರಿ ನಾಮ ವಿಶ್ವಾಸತೇಥೆ. ಕಾಮನನ್ನು ದಹನ ಮಾಡಿದ ಅಂಥ ಶ್ರೀಶಂಕರನು ಶ್ರೀರಾಮನ ಧ್ಯಾನ ಮಾಡುತ್ತಾನೆ. ಅವನು ಪಾರ್ವತಿಗೆ ಅತ್ಯಂತ ಆದರದಿಂದ ಪೂಜ್ಯ ಬುದ್ಧಿಯಿಂದ ಶ್ರೀರಾಮನ ಗುಣವರ್ಣನೆ ಮಾಡಿ ಹೇಳುತ್ತಾನೆ. ಶ್ರೀಶಂಕರನು ದೊಡ್ಡ ಜ್ಞಾನಿ, ವೈರಾಗ್ಯಶೀಲ ಹಾಗೂ ಸಾಮರ್ಥ್ಯ ಸಂಪನ್ನನೆಂದು ಪ್ರಸಿದ್ಧನಾಗಿರುತ್ತಾನೆ. ಆದರೆ ಹೀಗಿದ್ದರೂ ಅವನ ಅಂತರಂಗದಲ್ಲಿ ನಾಮದ ವಿಷಯದಲ್ಲಿ ಅತ್ಯಂತ ಶ್ರದ್ಧೆ ಇರುತ್ತದೆ. ವಿವರಣೆ: ವೈರಾಗ್ಯವು ಪರಮಾರ್ಥದ ಹೃದಯವಾಗಿದ್ದರೆ ಜ್ಞಾನವು ಪರಮಾರ್ಥದ ಮೆದುಳೆಂದು ತಿಳಿಯಬೇಕು. ಈ ಎರಡು ಅವಯವಗಳು ಬಲಿಷ್ಠವಾಗಿದ್ದರೆ ಪರಮಾರ್ಥದ ಐಶ್ವರ್ಯವು ಪೂರ್ಣ ದೃಷ್ಟಿಗೆ ಬೀಳುತ್ತದೆ. ಇಂಥ ಪರಮಾರ್ಥ ಸಂಪನ್ನ ಜೀವನದಲ್ಲಿ ಇಷ್ಟೊಂದು ನಾಮದ ಶ್ರದ್ಧೆಯನ್ನು ನೋಡಿ ಶ್ರೀ ಸಮರ್ಥರಿಗೆ ಅತ್ಯಂತ ಕೌತುಕವೆನಿಸುತ್ತದೆ. ಯಾರ ಜೀವನದಲ್ಲಿ ಜ್ಞಾನ, ಸಾಮರ್ಥ್ಯ ಹಾಗೂ ವೈರಾಗ್ಯಗಳು ಅತ್ಯಂತ ಕಡಿಮೆ ಇರುತ್ತವೆಯೋ ಅವರು ನಾಮದ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಟ್ಟು ನಾಮಸ್ಮರಣೆ ಮಾಡಬೇಕೆಂದು ಶ್ರೀ ಸಮರ್ಥರು ಸೂಚಿಸುತ್ತಾರೆ. ಶ್ರೀರಾಮ ಸಮರ್ಥ. ಶ್ಲೋಕ 84. ವಿಠೋನೆ ಶ್ರೀ ವಾಹಿಲಾ ದೇವರಾಣ, ತಯಾ ಅಂತರಿ ಧ್ಯಾಸರೆ ತ್ಯಾಸಿನೇಣ. ನಿವಾಲಾ ಸ್ವಯೇ ತಾಪಸಿ ಚಂದ್ರಮೌಳಿ, ಜೀವಾ ಸೋಡವಿ ರಾಮ ಅಂತಕಾಳಿ. ಪಾಂಡುರಂಗನು ಶ್ರೀಕೃಷ್ಣನ ಬಾಲರೂಪನಾಗಿರುವನು ಹಾಗೂ ಶ್ರೀಕೃಷ್ಣನು ಭಗವಂತನ ಪೂರ್ಣ ಅವತಾರನಾಗಿರುವನು. ಪಾಂಡುರಂಗನು ಶ್ರೀಶಂಕರನನ್ನು ಪ್ರೇಮದಿಂದ ತನ್ನ ತಲೆಯ ಮೇಲೆ ಧಾರಣೆ ಮಾಡಿರುತ್ತಾನೆ. ಅಂಥ ಶಂಕರನಿಗೆ ಶ್ರೀರಾಮಚಂದ್ರನ ಧ್ಯಾಸ ಹತ್ತಿರುವುದೆಂಬುದು ನಿಮಗೆ ಗೊತ್ತಿರುವುದಿಲ್ಲವೇ? ಸ್ವತಃ ಶ್ರೀ ತಪಸ್ವಿಯಾದ ಶ್ರೀಶಂಕರನು ರಾಮನಾಮದಿಂದ ಅತ್ಯಂತ ಶಾಂತನಾಗಿರುತ್ತಾನೆ. ಮನುಷ್ಯನ ಅಂತಕಾಲದಲ್ಲಿ ನಿಜವಾಗಿಯೂ ಭಗವಂತನೇ ಅವನನ್ನು ಬಿಡುಗಡೆ ಮಾಡುತ್ತಾನೆ. ವಿವರಣೆ: ಭಗವಂತನ ಮೇಲೆ ಅಚಲ ವಿಶ್ವಾಸವು ಭಕ್ತರ ಆಧ್ಯಾತ್ಮಿಕ ಜೀವನದಲ್ಲಿಯ ಶ್ವಾಸೋಚ್ಛ್ವಾಸವಾಗಿರುತ್ತದೆ. ಈ ವಿಶ್ವಾಸವು ಹೇಗೆ ಇರಬೇಕೆಂಬುದರ ಪೌರಾಣಿಕ ಆದರ್ಶವು ಶ್ರೀಶಂಕರನ ಚರಿತ್ರೆಯಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಶ್ರೀ ಸಮರ್ಥರು ಮತ್ತೆ ಮತ್ತೆ ಶ್ರೀಶಂಕರನ ಉದಾಹರಣೆ ಹೇಳಿರುತ್ತಾರೆ. 2. ಹೇಗೆ ಪ್ರಾಪಂಚಿಕ ದೃಷ್ಟಿಯಿಂದ ಆಯುಷ್ಯದ ಕೊನೆಯ ದಿವಸವು ಸುಖವಾಗಿ ಕಳೆಯುವುದು ಪ್ರಾಪಂಚಿಕ ಭಾಗ್ಯದ ಲಕ್ಷಣವೆಂದು ತಿಳಿಯುತ್ತಾರೋ,
ಯಾವ ರೀತಿಯಾಗಿ ಪ್ರಾಪಂಚಿಕ ದೃಷ್ಟಿಯಿಂದ ಆಯುಷ್ಯದ ಕೊನೆಯ ದಿವಸವು ಸುಖವಾಗಿ ಕಳೆಯುವುದು ಭಾಗ್ಯದ ಲಕ್ಷಣವೆಂದು ತಿಳಿಯುತ್ತಾರೋ, ಅದರಂತೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಜೀವನದ ಅಂತಕಾಲವು ಭಗವಂತನ ಅನುಸಂಧಾನದಲ್ಲಿ ಆಗುವುದು ಬಹಳ ದೊಡ್ಡ ಭಾಗ್ಯವೆಂದು ತಿಳಿಯುತ್ತಾರೆ. ನಾಮದಿಂದ ಇಂಥ ಭಾಗ್ಯವು ಪ್ರಾಪ್ತವಾಗುತ್ತದೆ. ಭಜಾರಾಮ ವಿಶ್ರಾಮ ಯೋಗೇಶ್ವರಾಚ ಜಪೂ ನೇಮಿಲ ನೇಮ ಗೌರೀಹರಾಚ ಸ್ವಯೇ ನೀವವಿ ತಾಪಸಿ ಚಂದ್ರಮೌಳಿ ತುಮಾ ಸೋಡವಿ ರಾಮ ಅಂತಕಾಳಿ. ಭಾವಾರ್ಥ: ಶ್ರೀ ಶಂಕರನಂಥ ಅತ್ಯಂತ ಶ್ರೇಷ್ಠ ಯೋಗಿ ಪುರುಷರಿಗೆ ಶ್ರೀರಾಮನು ಆರಾಮ ಕೊಡುತ್ತಾನೆ. ಶಂಕರ ಹಾಗೂ ಪಾರ್ವತಿ ಇಬ್ಬರೂ ನಿತ್ಯ ನಿಯಮದಿಂದ ರಾಮನಾಮದ ಜಪ ಮಾಡುತ್ತಾರೆ. ನಾಮ ಜಪದಿಂದ ಶ್ರೀ ಶಂಕರನ ದಾಹವು ಶಾಂತವಾಯಿತು. ನಾವು ಜಪ ಮಾಡಿದರೆ ಶ್ರೀರಾಮನು ಅಂತಕಾಲದಲ್ಲಿ ನಮ್ಮನ್ನು ಮುಕ್ತಗೊಳಿಸುತ್ತಾನೆ. ವಿವರಣೆ 1. ಸಾಮಾನ್ಯವಾಗಿ ಜೀವನದಲ್ಲಿ ಮನುಷ್ಯನ ಎಲ್ಲ ವಾಸನೆಗಳು ತೃಪ್ತವಾಗುವುದಿಲ್ಲ. ಇಂದಿಲ್ಲ ನಾಳೆ ಅವು ತೃಪ್ತವಾಗುವೆಂಬ ಆಶೆಯಲ್ಲಿ ಅವನು ಜೀವನ ಬಾಳುತ್ತಾನೆ. ಅಂತಕಾಲವು ಪ್ರಾಪ್ತವಾದಾಗ ಅವನ ಅತೃಪ್ತ ವಾಸನೆಗಳು ಅವನನ್ನು ಹಿಂದಕ್ಕೆ ಎಳೆಯುತ್ತವೆ. ಆದರೆ ಆಯುಷ್ಯವು ಮುಗಿದಿರುವುದರಿಂದ ಅವನಿಗೆ ದೇಹ ಬಿಡಬೇಕಾಗುತ್ತದೆ. ಈ ಜಗ್ಗಾಟದಲ್ಲಿ ಜೀವಕ್ಕೆ ಅತ್ಯಂತ ಕಷ್ಟವಾಗುತ್ತದೆ. ಭಗವಂತನ ನಾಮಸ್ಮರಣೆಯ ಅಭ್ಯಾಸ ಮಾಡುವ ಮನುಷ್ಯನ ವಾಸನೆಗಳು ಮೂಲದೊಂದಿಗೆ ಕ್ಷೀಣವಾಗುತ್ತವೆ. ಅಲ್ಲದೆ ಮರಣ ಹೊಂದುವ ಜೀವಕ್ಕೆ ಮುಂದಿನ ಜೀವನ ಕ್ರಮ ತೋರಿಸುವ ಒಂದು ವ್ಯವಸ್ಥೆ ಇರುತ್ತದೆ. ಆ ವ್ಯವಸ್ಥೆಯ ನಿಯಮಾನುಸಾರ ಭಗವಂತನ ನಾಮಸ್ಮರಣೆ ಮಾಡುವ ಜೀವಕ್ಕೆ ಮೇಲಿನ ವರ್ಗ ಪ್ರಾಪ್ತವಾಗುತ್ತದೆ. ಅದರ ಉಲ್ಲೇಖವನ್ನು ಶ್ರೀ ಸಮರ್ಥರು ಈ 2 ಶ್ಲೋಕಗಳಲ್ಲಿ ಮಾಡಿರುತ್ತಾರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಉಪಾಸನೆಯಲಾ ದೃಢಚಾಲವಾವೆ ಗುರುದೇವ ಸತ್ಕರ್ಮಯೋಗೇ ವಯಕಾಲಭಾವೆ ಸರ್ವಾಮುಖೇ ಮಂಗಲಬೋಧಭಾವೆ ಸೀತಾಕಾಂತ ಸ್ಮರಣ